ಹಲೋ ಎವ್ರಿವನ್, ನನ್ನ ಹೆಸರು ಕಾಂತರಾಜ್ ಅಂತ ಹೇಳಿ. ಸೊ ನಾನಿವತ್ತು ಬಂದಿರೋದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ಫೈನಲ್ ಎಕ್ಸಾಮಿನಲ್ಲಿ 5 ಮಾರ್ಕ್ಸಿಗೆ ಈ ಚಾಪ್ಟ್ರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಮೇ ಬಿ ಸಮ್ಟೈಮ್ಸ್ 2 ಕ್ವಶನ್ಸು ಬರ್ಬೋದು, ಬಟ್ 1 ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ ಫಾರ್ 5 ಮಾರ್ಕ್ಸ್. ಸೊ ಯಾವ ಕ್ವಶನು ನೋಡೋಣ. Prove that the function f from n to y defined by f of x equal to 4x plus 3 where y equals to y such that y equal to 4x plus 3 where x belongs to natural number is invertible. Write f inverse of x ಅಂತ ಕೇಳಿದಾನೆ. ಸೊ ಇಲ್ಲಿ ನಮಗೆ ಏನು ಪ್ರೂವ್ ಮಾಡಕ್ಕೆ ಹೇಳ್ತಿದ್ದಾರೆ, ಇನ್ವರ್ಟಿಬಲ್ ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಫಂಕ್ಷನ್ನ. ಸೊ ಇನ್ವರ್ಟಿಬಲ್ ಅಂದ್ರೆ ಏನು? If the function is both 1 1 and onto, then we can say that it is invertible function. ಸೊ ನಾವೇನು ಪ್ರೂವ್ ಮಾಡಬೇಕಾಗಾದ್ರೆ ಇಲ್ಲಿ ಕೊಟ್ಟಿರೋ ಈ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 4x ಪ್ಲಸ್ 3ನ 1 1 ಮತ್ತು ಆನ್2 ಅಂತೇಳಿ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದರೆ ದೆನ್ ಇಟ್ ಈಸ್ ಇನ್ವರ್ಟಿಬಲ್. ಆ್ಯಂಡ್ ಇನ್ನೊಂದು ಕೊಟ್ಟಿದ್ದಾನೆ ಎಫ್ ಇನ್ವರ್ಸ್ ಆಫ್ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು 1 1 ಅಂದರೆ ಏನು ಅದು ಗೊತ್ತಿರಬೇಕು ನಮಗೆ. 1 1 ಅಂದರೆ ಏನು ನೋಡೋಣ. ಸೊ 1 1 ಫಂಕ್ಷನ್ ಅಂದರೆ ಏನು? ಇಫ್ ಎಫ್ ಆಫ್ x1 is equals to ಎಫ್ ಆಫ್ x2, ದೆನ್ x1 is equals to x2 ಆಗುತ್ತೆ. ಸೊ ನಾವು ಯಾವ ಥರ ಪ್ರೂವ್ ಮಾಡ್ತೀವಿ? ಫಸ್ಟ್ ಕೊಟ್ಟಿರೋ ಫಂಕ್ಷನನ್ನು ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಅಂತ ತೊಗೊಂಡ್ಬಿಟ್ಟು ಅದನ್ನು x1 ಈಕ್ವಲ್ ಟು x2 ಅಂತ ಪ್ರೂವ್ ಮಾಡೋಕ್ಕೆ ಬಂತು ಅಂದರೆ ದೆನ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ 1 1 ಫಂಕ್ಷನ್. ಸೊ ಈಗ ತಗೊಳ್ಳೋಣ. ಇಲ್ಲಿ ಎಫ್ ಆಫ್ x1 is equals to ಎಫ್ ಆಫ್ x2. ಸೊ ಎಫ್ ಆಫ್ x1 ಅಂದರೆ ಏನು ಬರಿಬೋದು? ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇದೆ. ನಾನು ಇಲ್ಲಿ x1 ತೊಗೊಂಡ್ರೆ ಇಲ್ಲಿ x1 ತೊಗೊತೀನಿ. ಸೊ 4x1 ಪ್ಲಸ್ 3 ಇಸ್ ಈಕ್ವಲ್ಸ್ ಟು 4x2 ಪ್ಲಸ್ 3. ಸೊ ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಈ 3 ಈ ಕಡೆ ಬಂದರೆ -3 ಆಗುತ್ತೆ. ದೆನ್ 3 ವಿಲ್ ಗೆಟ್ ಕ್ಯಾನ್ಸಲ್. ದೆನ್ 4x1 ಇಸ್ ಈಕ್ವಲ್ಸ್ ಟು 4x2 ಉಳಿತು. ಇಲ್ಲಿನೂ ನಾವು 4 ಮತ್ತು 4ನ ಕ್ಯಾನ್ಸಲ್ ಮಾಡ್ಬೋದು. ಏನು ಉಳಿತು? x1 ಈಕ್ವಲ್ ಟು x2 ಉಳಿತು. ಸೊ ಬಂತ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಅಂತ ತೊಗೊಂಡೆ. ಆ್ಯಂಡ್ ನನಗೇನು ಬಂದಿದೆ ಆನ್ಸರು? x1 ಇಸ್ ಈಕ್ವಲ್ಸ್ ಟು x2 ಬಂದಿದೆ. ದೆನ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ 1 1 ಫಂಕ್ಷನ್. ಇಟ್ ಈಸ್ 1 1. ಇಟ್ ಈಸ್ 1 1 ಫಂಕ್ಷನ್. ರೈಟ್, ಹೇಳ್ಬೋದು 1 1 ಫಂಕ್ಷನ್ ಅಂತ. ಸೊ ನೆಕ್ಸ್ಟು ಆನ್2 ಅಂತೇಳಿ ಪ್ರೂವ್ ಮಾಡಬೇಕು. ಆನ್2 ಅಂದ್ರೆ ಏನು? ಆನ್2 ಫಂಕ್ಷನ್ ಅಂದ್ರೆ ಏನು? ರೇಂಜ್ ಈಕ್ವಲ್ ಟು ಕೋಡೊಮೈನ್ ಇತ್ತು ಅಂದರೆ, ಇಫ್ ರೇಂಜ್ ಈಕ್ವಲ್ಸ್ ಕೋಡೊಮೈನ್ ದೆನ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಆನ್2 ಫಂಕ್ಷನ್. ಇನ್ನೂ ಒಂದಿದೆ ಡೆಫಿನೇಷನ್ ಜನರಲ್ ಆಗಿ ಏನು ಹೇಳ್ಬೋದು? ಇಫ್ ಫಾರ್ ಎವ್ರಿ y belongs to small y belongs to capital Y, there exist small x belongs to capital X such that f of x is equals to y. ಸೊ ಇದನ್ನೇನಂತ ಕರಿತೀವಿ? ಆನ್2 ಫಂಕ್ಷನ್ ಅಂತ ಕರಿತೀವಿ. ಸೊ ನಾವಂದರೆ ಕೊಟ್ಟಿರೋ ಫಂಕ್ಷನನ್ನು ವೈ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅದರಲ್ಲಿ ನಮಗೊಂದು ಎಕ್ಸ್ ಟರ್ಮ್ನ ಫೈಂಡ್ ಔಟ್ ಮಾಡ್ಕೊಂಡು ವಾಪಸ್ ಅದೇ ಫಂಕ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನಾದರೂ ವೈ ಅಂತ ಕೊಡ್ತು ಅಂದರೆ ದೆನ್ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಆನ್2 ಫಂಕ್ಷನ್. ಸೊ ತಗೊಳ್ಳೋಣ. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x ಪ್ಲಸ್ 3 ಇದೆ. ಇದನ್ನು ನಾನು ವೈ ಅಂತ ಈಕ್ವಲ್ ಟು ವೈ ಅಂತ ತೊಗೊತೀನಿ. ಈಗ ನನಗೆ ಎಕ್ಸ್ ಟರ್ಮ್ ಬೇಕು, ಎಕ್ಸ್ ಟರ್ಮ್ನೇ ತಗೋಬೇಕು. 4x ಇಸ್ ಈಕ್ವಲ್ಸ್ ಟು ವೈ. ಈ 3ನ ಆ ಕಡೆ ಕಳಿಸಿದ್ರೆ -3. ದೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? y -3 ಡಿವೈಡೆಡ್ ಬೈ 4 ಆಗುತ್ತೆ. ಸೊ ದಿಸ್ ಒನ್ ಇಸ್ ದ ಎಕ್ಸ್ ಟರ್ಮ್. ದಿಸ್ ಒನ್ ಇಸ್ ದ ಎಕ್ಸ್ ಟರ್ಮ್ ಅಥವಾ ಇನ್ವರ್ಸ್ ಆಫ್ ವೈ ಅಂತಲೂ ಕರಿಬೋದು. ಸೊ ಇಲ್ಲಿ ಈ ಎಕ್ಸ್ ವ್ಯಾಲ್ಯೂನ ನಾವೇನು ಮಾಡಬೇಕು? ಈ ಫಂಕ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x ಪ್ಲಸ್ 3 ಈಕ್ವಲ್ಸ್ ಟು 4 ಇಂಟು ಎಕ್ಸ್ ಅಂದರೆ ಏನು ತೊಗೊಂಡೆ? y -3 ಡಿವೈಡೆಡ್ ಬೈ 4 ತೊಗೊಂಡೆ ಪ್ಲಸ್ 3. ಸೊ ನೋಡ್ರಿ, ಈ 4 ವಿಲ್ ಗೆಟ್ ಕ್ಯಾನ್ಸಲ್. ಸೊ ಏನು ಉಳಿತು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು y -3 ಪ್ಲಸ್ 3 ಉಳಿತು. ಸೊ ಇಲ್ಲಿ ನಾವೇನು ಮಾಡ್ಬೋದು? 3 -3ನ ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡ್ತೀನಿ. ಸೊ ಏನು ಉಳಿತು? y ಉಳಿತು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು y ಉಳಿತಾ? ಸೊ ಅದನ್ನೇ ಪ್ರೂವ್ ಮಾಡಬೇಕಾಗಿದ್ದು ನಾವು. ದೇರ್ ಫೋರ್ ಇಟ್ ಈಸ್ ಆನ್2 ಫಂಕ್ಷನ್. ದೇರ್ ಫೋರ್ ಇಟ್ ಈಸ್ ಆನ್2 ಫಂಕ್ಷನ್. ಸಿನ್ಸ್ ಫಂಕ್ಷನ್ is 1 1 and onto, it is invertible. It is invertible. Right? So 1 1 ಮತ್ತು onto ಎರಡು ಪ್ರೂವ್ ಆಯಿತು ನಮಗೆ. ಸೊ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಇನ್ವರ್ಟಿಬಲ್ ಫಂಕ್ಷನ್. ಹಾಗಾದ್ರೆ ನೆಕ್ಸ್ಟ್ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೇನು? ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೇನು? ಈಗ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಆದರೆ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಎಕ್ಸ್ ಟರ್ಮ್ ಆಗುತ್ತೆ.
ಸೊ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ನಾವು ಆ್ಯಕ್ಚುಲಿ ಇದನ್ನು ಎಫ್ ಇನ್ವರ್ಸ್ ಆಫ್ ವೈ ಅಂತಲೂ ಹೇಳ್ತೀವಿ, ಇದನ್ನು ಎಫ್ ಇನ್ವರ್ಸ್ ಆಫ್ ವೈ ಅಂತ ಹೇಳ್ಬೋದು. ವೇರ್ ವೈ, ಇಲ್ಲಿ ವೈ ಇದೆ, ಇಲ್ಲಿ ವೈ ಇದೆ, ನಾನು ಇಲ್ಲೇನಾದರೂ ಎಕ್ಸ್ ಹಾಕೊಂಡ್ರೆ ಇಲ್ಲಿನೂ ಎಕ್ಸ್ ಬರುತ್ತೆ, ದಟ್ ಈಸ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ 4. ಸೊ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ 4. ಸೊ ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ನು ಫಾರ್ ಫೈನಲ್ ಎಕ್ಸಾಮಿನೇಷನ್ಗೆ. ಪ್ರಿಪೇರ್ ಆಗಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು.